ಅಣ್ಣನ್ಯಾರಿಗೋ ತಮ್ಮ ಯಾರಿಗೋ ಬಂಧು ಯಾರಿಗೋ ಬಳಗ ಯಾರಿಗೋ ಕೆಟ್ಟು ನೀತವರಿಗೋದರೆ ಕೆಟ್ಟು ನೀತವರಿಗೋದರೆ ಅಣ್ಣನ್ಯಾರಿಗೋ ಅಣ್ಣನಿಗೆ ಬಂದ ಮಡದಿಯಾರಿಗೋ ಅಣ್ಣ ನಿನ್ನವನಾದರೆ ಅತ್ತಿಗೆ ನಿನ್ನವಳೇನೆ ಅಣ್ಣನ್ಯಾರಿಗೋ ತಮ್ಮನ್ಯಾರಿಗೋ ಯಾರಿಗೋ ಈ ತಮ್ಮಂದಿರ್ಯಾರಿಗೋ ಬಂಧು ಯಾರಿಗೋ ಈ ಬಳಗ ಯಾರಿಗೋ ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ ತಾಯಿ ಸತ್ತ ತವರಲ್ಲಿ ನನ್ನ ಮಾಮಗಳೇ ಎನ್ನುವರ್ಯಾರೋ ತಂದೆ ತಾಯಿ ಇರುವ ತನಕ ರಾಣಿಯಾಗೆ ಬೆಳೆದೇನಲ್ಲೋ ತಂದೆ ತಾಯಿ ಸತ್ತ ಮೇಲೆ ತಬ್ಬಾಲಿ ಮಗಳಾದೆ ತನಕ ರಾಣಿಯಾಗೆ ಬೆಳೆದೇನಲ್ಲೋ ತಂದೆ ತಾಯಿ ಸತ್ತ ಮೇಲೆ ತಬ್ಬಾಲಿ ಮಗಳಾದೆ ತಾಯಿಯ ನೋಡಲು ತವರಿಗೆ ಬಂದರೆ ತಾಯಿಯೇ ಕಾಣಲಿಲ್ಲ ನನ್ನ ತಾಯಿಯ ನೋಡಲು ತವರಿಗೆ ಬಂದರೆ ತಾಯಿಯೇ ಕಾಣಲಿಲ್ಲ ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ
ಯಾರಿಗೋ ಈ ಬಳಗ ಯಾರಿಗೋ. ತವರಿಗೆ ಓಡಿ ಬಂದೆ ನನ್ನ ಹಸಿದ ಮಕ್ಕಳನು ಜೊತೆಯಲ್ಲೇ ಕರೆತಂದೆ. ಅಣ್ಣಯ್ಯ ತವರಿಗೆ ಓಡಿ ಬಂದೆ ನನ್ನ ಹಸಿದ ಮಕ್ಕಳನು ಜೊತೆಯಲ್ಲಿ ಕರೆತಂದೆ. ಕಂಡರೂ ಕಾಣದಾಗೆ ಹೋದಳು ನನ್ನ ಅತ್ತಿಗೆ, ಕಂಡರೂ ಕಾಣದಾಗೆ ಬಾಗಿಲು ಮುಚ್ಚಿದಳು. ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ, ಬಂಧು ಯಾರಿಗೋ ಈ ಬಳಗ ಯಾರಿಗೋ. ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ, ತಾಯಿ ಸತ್ತ ತವರಲ್ಲಿ ನನ್ನ ಮಗಳೇ ಎನ್ನುವರ್ಯಾರೋ, ತಾಯಿ ಸತ್ತ ತವರಲ್ಲಿ ನನ್ನ ಮಗಳೇ ಎನ್ನುವರ್ಯಾರೋ. ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ, ಬಂಧು ಯಾರಿಗೋ ಈ ಬಳಗ ಯಾರಿಗೋ. ಧನ್ಯವಾದಗಳು ಮೇಡಮ್. ಅರ್ಚನಾ ಮ್ಯಾಮ್, ಏನು ಹೇಳಿ ಗೋವಿಂದರಾಜು, ನಿಜವಾಗ್ಲೂ ನಿಮ್ಮ ಹಾಡಿನ ಮೂಲಕ ಆ ಒಂದು ಚಿತ್ರಣ ಎಲ್ಲ ಕಣ್ಮುಂದೆ ಬಂದು ಒಂಥರ ಸಂಕಟ ಆಗ್ಬಿಡ್ತು ನನಗೆ. ಏನು ಫೀಲ್ ಕೊಟ್ಟು ಹಾಡ್ತೀರಿ ಗೋವಿಂದರಾಜು, ಏನು ಫೀಲ್ ಕೊಟ್ಟು ಹಾಡ್ತೀರಿ? ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ. ಬಹುಶಃ ಸಿನಿಮಾದಲ್ಲಿ ಹಾಡಿದರೆ ಆ ಆ್ಯಕ್ಟರ್ಸಿಗೆ ಕೆಲಸವೇ ಇರಲ್ಲ. ನಿಮ್ಮ ಹಾಡನ್ನು ಕೇಳಿದ್ರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಆ್ಯಕ್ಟಿಂಗ್ ಬಂದುಬಿಡುತ್ತೆ. ಯಾರೇ ಅಮೆಚರ್ಗಳು ಬಂದ್ರೂ, ನಟನೆ ಗೊತ್ತಿಲ್ಲದವ್ರು ಬಂದು ಈ ಕ್ಯಾಮ್ರಾ ಎದುರಿಗೆ ನಿಂತರು ನಿಮ್ಮ ಹಾಡನ್ನು ಕೇಳಿಬಿಟ್ರೆ ಸಾಕು, ಅವ್ರಿಗೆ ನಟನೆ ಬರುತ್ತೆ. ಭಾವನೆ ಮಾತ್ರ ಸೂಪರ್ಬ್ ಗೋವಿಂದರಾಜು, ಸೂಪರ್ಬ್. ತಾಯಿಯ ನೋಡಲು ತವರಿಗೆ ಬಂದರೆ ತಾಯಿಯೇ ಕಾಣಲಿಲ್ಲ. ಒಂದೇ ಒಂದು ಡ್ರಾಬ್ಯಾಕ್ ಏನಂದರೆ ಕೆಲವು ಕಡೆ ಶಾರ್ಪ್ ಹಾಡಿದ್ರಿ, ಅದು ಒಂದು ನಿಮಗೆ ಗಮನಕ್ಕೆ ಬಂದುಬಿಟ್ರೆ ನಿಮ್ಮನ್ನು ಹಿಡಿಯೋರು ಈ ಸಂಗೀತ ಜಗತ್ತಲ್ಲಿ ಇರೋದಿಲ್ಲ.
ಮಾತು ಮೇಡಮ್, ತುಂಬ ಧನ್ಯವಾದಗಳು. ಏನ್ರಿ ಅದು ಫೀಲ್ ಕೊಡ್ತೀರಾ? ಅದು ಅಣ್ಣಾನ ಆ ಲೆವೆಲಿನ ವಿಬ್ರಾಟೋನ್ ಬಳಸ್ತೀರಾ, ಬಿಕ್ತೀರಾ, ಆದರೂ ಅಲ್ಲೆಲ್ಲೂ ಶ್ರುತಿ ತಪ್ಪಲಿಲ್ಲ ಅವರು. ಅಂಥ ಅಮೋಘವಾದ ಭಾವನೆಯನ್ನು ಕೊಟ್ಟು ಹಾಡುವಾಗನೂ ಶ್ರುತಿ ಆಚೆ ಆಚೆ ಆಗಿಲ್ಲ. ನಿಮ್ದು ಏನಾಗ್ತದೆ, ರೇಂಜ್ಗೆ ಹೋಗಿ ಸಸ್ಟೈನ್ ಮಾಡ್ತಿರಲ್ಲ, ಅಲ್ಲಿ ಕೆಲವು ಜಾಗದಲ್ಲಿ ಮಾತ್ರ ಶಾರ್ಪ್ ಆಗ್ತಿದೆ ನಿಮ್ಮದು. ಇಲ್ಲ ಮೇಡಮ್, ಸ್ವಲ್ಪ ಒಂದು 2-3 ದಿವಸದಿಂದ ವಾಯ್ಸು ಸ್ವಲ್ಪ ಟ್ರಬಲ್ ಕೊಡ್ತಾ ಐತೆ. ಅದೇನೇ ಇರಲಿ, ರೇಂಜಿಗೆ ಹೋದಾಗ ಥ್ರೋ ಜಾಸ್ತಿ ಆಗುತ್ತಲ್ಲ ಧ್ವನಿಯಲ್ಲಿ. ರೇಂಜ್ ಹೈ ಪಿಚ್ಚಲ್ಲಿ ಹಾಡಬೇಕು ಅಂದರೆ ಥ್ರೋ ಕೊಟ್ರೇ ತಾನೇ ಬರೋದು, ರೇಂಜ್ಗೆ ಹೋಗೋದು. ಸೊ ನನ್ನ ಒಂದು ಅಬ್ಸರ್ವೇಷನ್ ಪ್ರಕಾರ ನನಗನ್ನಿಸ್ತಿರೋದು, ನೀವು ಹೆಚ್ಚು ಥ್ರೋ ಕೊಟ್ಟಾಗ ಶ್ರುತಿ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ನಿಮ್ಮದು. ಆವಾಗ ಒಂಚೂರು ಕಂಟ್ರೋಲ್ಡ್ ಸಿಂಗಿಂಗ್ ಮಾಡಿಬಿಟ್ರೆ ಅಬ್ಬಾಬಾ ಅಸಾಧ್ಯ. ನೀವು ಥ್ಯಾಂಕ್ ಯು ಮೇಡಮ್. ದೇವ್ರು ನಿಮ್ಮನ್ನು ಸುಖವಾಗಿಟ್ಟಿರಲಿ, ನಿಮಗೆ ಇನ್ನು ದೊಡ್ಡ 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 ಅವಕಾಶಗಳು ಬರಲಿ, ಅದ್ಭುತವಾದ ಸೂಪರ್ ಹಿಟ್ ಹಾಡುಗಳು ಸಿಗಲಿ, ನೀವು ಅತಿ ದೊಡ್ಡ ಗಾಯಕರ ಹೆಸರಿನ ಆ ಸಾಲಲ್ಲಿ ನಿಮ್ಮ ಹೆಸರು ಬರಬೇಕಾದೆ ನನ್ನ ಆಸೆ. ಗೋವಿಂದರಾಜ್, ಧನ್ಯವಾದಗಳು ಮೇಡಮ್. ಹೃದಯದ ಆಳದಿಂದ ಇದನ್ನು ನಾನು ವಿಶ್ ಮಾಡ್ತಾ ಇರೋದು ನಿಮಗೆ. ನೀವು ತುಂಬ ಎತ್ತರಕ್ಕೆ ಬೆಳಿಬೇಕು, ಅದನ್ನು ನೋಡಿ ನಾನು ಸಂತೋಷ ಪಡಬೇಕು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಮುನಿರಾಜು ಸರ್, ಕಣ್ಣು ತುಂಬಿ ಬಂದ್ಬಿಡ್ತವೆ ಈ ಸನ್ನಿವೇಶ ನೆನೆಸ್ಕೊಂಡ್ರೆ. ಅದ್ಭುತವಾದ ಹಾಡು. ಯಾರ ರಚನೆ? ಹಿಂಗೆ ಹಾಡಿರೋದು ಕೇಳಿದೆ, ಪ್ರಭು ಸರ್ ಅಂತ ಹಾಡಿದ್ದಾರೆ. ಬಾಯಿಂದ ಬಾಯಿಗೆ ಬಂದಿರುತ್ತಾ ಇದು ಹಾಡು? ಅದ್ರ ಬಗ್ಗೆ ಗೊತ್ತಿಲ್ಲ ಇರ್ಬೋದು. ಯಾರು ನಾನು ಇದ್ದಂಗಿದೆ, ಯಾರೋ ಬರ್ದಿರ್ತಾರೆ. ಬರ್ದವ್ರಿಗೆ ಒಂದು ಚೂರು ಚಪ್ಪಾಳೆ ಕೊಟ್ಬಿಡ್ರಪ್ಪ. ಅವ್ರು ಯಾರು ಬರ್ದಿರ್ತಾರೋ ಪುಣ್ಯಾತ್ಮರಿಗೆ ಕೊಟ್ಬಿಡಿ. ಈ ಥರದ್ದು ಸನ್ನಿವೇಶಗಳು ಇತ್ತು, ಈಗ ಇಲ್ಲದಂತ ಆಗ್ತಿದ್ದಾವೆ. ಯಾಕೆ ಅಂತಂದರೆ, ನೀನು ನೋಡಲಿಲ್ಲ ಅಂತಂದರೆ ಬಿಡು, ನನ್ನ ಆಸ್ತಿ ನನಗೆ ಕೊಡು, ನಾನು ನೋಡ್ಕೊಳ್ತೀನಿ ಅನ್ನೋ ಮಟ್ಟಕ್ಕೆ ಬದಲಾವಣೆ ಆಗ್ತಿದ್ದಾರೆ. ತಮ್ಮದಿರಾರೋ ಅಣ್ಣದಿರಾರೋ ಅಲ್ವಾ, ಸ್ವಲ್ಪ ಬೋಲ್ಡ್ ಆಗ್ತಿದ್ದಾರೆ ಹೆಣ್ಮಕ್ಳು. ಇವಾಗ ಚೇಂಜ್ ಆಗಿಬಿಟ್ಟದೆ ಸರ್. ಅಲ್ಲ, ಅದು ಆ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗತ್ತೆ, ಆಗಬೇಕು, ಆಗಲಿ. ಯಾರು ಇಲ್ಲ ಹೇಳಿಲ್ವೇ, ಯಾರಿಗೆ ಯಾರು ಎರವಿನ ಸಂಸಾರ ಅಲ್ವಾ, ಈ ಥರದ್ದು ಈ ಕಾಲದಲ್ಲಿ ನೋಡ್ತಾ ಇರ್ತೀವಿ. ಒಟ್ಟು ಅದು ಬಿಡಿ, ಅದೊಂದು ಚರ್ಚೆ ಹಂಗೆ ಇರಲಿ. ಅದು ಸಮಾಜದಲ್ಲಿ ಈ ಥರದ್ದೆಲ್ಲ ನಡೀತಾನೆ ಇರ್ತದೆ. ಒಂದು ಕಡೆ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗ ಸಾಸಿರ, ಹೊನ್ನು ಕಟ್ಟುವರು ಉಡಿಯೊಳಗ ಅಂತಲೂ ಜನಪದರ ಹಾಡ್ತಾರೆ. ಹೌದು, ಈ ಥರದ ವೈರುಧ್ಯಗಳು ಇದ್ದೇ ಇರ್ತವೆ. ಈ ಒಟ್ಟಾರೆ ಈ ಹಾಡಿನ ಭಾವನೆ ಇತ್ತಲ್ಲ, ಅದು ಕರುಳನ್ನು ಹಿಂಡುವಂಥ ಕತೆ. ಯಾರಿಗೂ ಈ ಥರ ಆಗಬಾರ್ದು, ಯಾರ ಜೀವನದಲ್ಲೂ ಈ ಥರ ಯಾವತ್ತೂ ನಡಿಬಾರ್ದು, ಇದಂತೂ ಸತ್ಯ. ಆಮೇಲೆ ಈ ಥರದ ಹಾಡು ಕೇಳಿದಾಗೆಲ್ಲ ನನಗೇನು ಅನ್ನಿಸ್ತಾ ಇರ್ತದೆ ಗೊತ್ತಾ, ಮೂಲ ಜನಪದದಲ್ಲಿ ಒಂದು ಸಾಲಿದೆ, ಅದನ್ನು ಕೇಳಿ ಏನು ಅನ್ನಿಸ್ತದೆ ಅಂದರೆ, ತಾಯಿಲ್ದ ತವರಿಗೆ ಹೋಗಬೇಡ ನನ್ನ ಕಂದ, ನೀರಿಲ್ದ ಕೆರೆಗೆ ಕರಬಂದು, ನೀರಿಲ್ದ ಕೆರೆಗೆ ಕರಬಂದು ಅಲೆದಾಗ ನೋಡು ಆಗ ಅದರ ದುಃಖ ಬಹಳ ಅಂತ. ನೀರಿಲ್ದ ಕೆರೆಗೆ ಒಂದು ಸಣ್ಣ ಕರು, ಪಾಪ ಅದು ತಬ್ಲಿ ಕರು, ಅದು ಬಂದು ನೀರಿಗೋಸ್ಕರ ಅಲ್ದಾಡ್ತಿರುತ್ತಲ್ಲ, ಎಲ್ಲಿದೆ ನೀರು ಎಲ್ಲಿದೆ ನೀರು, ನೀರಿಲ್ದ ಕೆರೆಯಲ್ಲಿ ಪಾಪ ಆ ಸಂಕಟ. ಅದು ಮೂಕ ಪ್ರಾಣಿ, ಅದು ಯಾರಿಗೆ ಹೇಳ್ಕೊಳತ್ತದು? ಎಂಥ ಕಲ್ಪನೆ ಹೇಳ್ತಾರ್ರಿ ಇದನ್ನು ಜನಪದರು ಅಲ್ವಾ. ಅದ್ಭುತವಾದಂಥ ಸಾಹಿತ್ಯ. ಈ ಥರದ್ದೆಲ್ಲ ಕೇಳಿದಾಗೆಲ್ಲ ಭಾವನೆ ಹುಟ್ಟುತ್ತೆ. ಮತ್ತು ಒಂದು ಸಣ್ಣ ಸಣ್ಣ ಮಿಸ್ಟೇಕ್ ಏನಂದರೆ, ಅಣ್ಣನ ಅಂತಂದ್ರಿ, ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ ನೋಡಿ, ಅದರ ಕಡೆ ಗಮನ ಹರಿಸಿ. ಭಾಷೆ ಭಾಳ ಮುಖ್ಯ. ಅದ್ಭುತವಾದ ಗಾಯಕನಾಗಲಿಕ್ಕೆ ಭಾಷೆ ಬಗ್ಗೆ ಕೂಡ ಇಡ್ತಾ ಇರಬೇಕು. SP ಸರ್ ನೋಡಿ ಕೇಳಿದ್ರಲ್ಲ ನೀವು, ಅವ್ರ ಮಾತೃಭಾಷೆ ತೆಲುಗಾದರೂ ಕೂಡ ಕನ್ನಡದಲ್ಲಿ ಎಲ್ಲಾದರೂ ಒಂದು ಅಕ್ಷರ ಎಲ್ಲಾದರೂ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆಗಿದೆಯಾ? ಯಾರ ಕೈಲಾದರೂ ಸಾಧ್ಯ ಆಗಿದೆಯಾ? ಇಲ್ಲ ಸರ್, ಇದನ್ನು ಒಂದು ತಪ್ಪು ಹಾಡ್ಬಿಟ್ಟಿದ್ದೀರಿ ನೋಡಿ ಅಂತ ಎಲ್ಲಾದರೂ ಒಂದು ಹುಡುಗಿ ಕೊಟ್ಬಿಟ್ರೆ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವ್ದಾರ ಇದ್ದರೆ ಅದನ್ನು ಅವ್ರಿಗೆ ಕೊಟ್ಬಿಡೋಣ. ಸಾಧ್ಯನೇ ಇಲ್ಲ. ಹಾಗಾಗಿ ಅವ್ರಿಗೆ ಭಾಷೆ ಅಭಿಮಾನ ಎಷ್ಟಿತ್ತು ಅಂತಂದರೆ, ಅದನ್ನು ಕಲ್ತ್ಕೊಂಡು ಬರೆದುಕೊಂಡು ಪ್ರತಿಯೊಂದು ಅಕ್ಷರ ಅದನ್ನು ಅಭ್ಯಾಸ ಮಾಡೇ ಹಾಡ್ತಾಯಿದ್ರು. ಅದು ನಮಗೆ ಮಾದರಿ ಆಗಬೇಕು. ಇದಕ್ಕೆ ಎಕ್ಸಾಕ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಆಮೇಲೆ ಕಲಿಯೋದಕ್ಕೆ ವಯಸ್ಸಿಲ್ಲ ಅಂತ ಹೇಳ್ತಾರಲ್ವ, ಅವರಿಂದ ಕಲ್ತ್ಕೋಬೇಕು. ಹಿರಿಯರು ಕಿರಿಯರು ಏನೂ ಅವ್ರು ನೋಡಲ್ಲ. ಅವ್ರು ಯಾವುದೋ ಒಂದು HS ವೆಂಕಟೇಶ್ ಮೂರ್ತಿಯವರ ಒಂದು ಕವನವನ್ನು ಹಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದರು ರೆಕಾರ್ಡಿಂಗಿಗೆ. ಇದ್ದಕ್ಕಿದ್ದಾಗೆ ಸಾಯಂಕಾಲ ಒಂದು 5 ಗಂಟೆ ಸಮಯ ನನಗೆ ಫೋನ್ ಬಂತು.
ಏನು ಈ ಹೊತ್ತಿನಲ್ಲಿ ಫೋನ್ ಮಾಡ್ತಿದ್ದಾರಲ್ಲ ದೊಡ್ಡಪ್ಪ ಅಂತ ಫೋನ್ ಎತ್ಕೊಂಡೆ. ಮಗಳೇ, ಒಂದು ಸಾಹಿತ್ಯ ಹೇಳ್ತೀನಿ, ಅದರ ಅರ್ಥ ಹೇಳು ನನಗೆ ಅಂದರು. ಅವ್ರಿಗೆ ನಾನು ಕನ್ನಡ ಲಿಟ್ರೇಚರ್ ಓದ್ಕೊಂಡಿದ್ದೀನಿ ಅಂತ ಗೊತ್ತು. ಆ ಕವನವನ್ನು ಅಷ್ಟನ್ನು ಓದಿ ನನಗೆ ಅದರ ಅರ್ಥವನ್ನು ತಿಳ್ಕೊಂಡು ಬರ್ಕೊಂಡು ಆಮೇಲೆ ಥ್ಯಾಂಕ್ ಯು ಮಗಳೇ ಅಂದ್ಬಿಟ್ಟು ನಾನು ರೆಕಾರ್ಡಿಂಗು ಅಲ್ಲಿದ್ದೀನಿ, ಆಮೇಲೆ ಮಾತಾಡ್ತೀನಿ ಅಂತ ಇಟ್ಟರು. ನೋಡಿ ಅವರ ಡೆಡಿಕೇಶನ್ ನೋಡಿ, ಆ ಒಂದು ಲೆವೆಲ್ಲಿಗೆ ರೀಚ್ ಆದಮೇಲೆ ಅವ್ರು ಏನು ಹಾಡಿದ್ರು ನಡೆಯುತ್ತೆ. ಆ್ಯಕ್ಚುಲಿ ಅವರಿಗಿದು ನೀವು ಸರಿ ಹಾಡಿಲ್ಲ ಅಂತ ಹೇಳೋ ತಾಕತ್ತು ಯಾರಲ್ಲೂ ಇಲ್ಲ. ಆದರೂ ಅವ್ರು ಅದನ್ನು ನಾನು ಕಲ್ತ್ಕೋಬೇಕು, ನಾನು ಇದನ್ನು ತಿಳ್ಕೋಬೇಕು, ತಿಳಿದು ಎಲ್ಲೂ ತಪ್ಪು ಮಾಡಬಾರ್ದು, ನಾನು ಯಾವುದೇ ಹಂತದಲ್ಲೂ ತಪ್ಪು ಮಾಡಬಾರ್ದು ಅನ್ನೋ ಒಂದು ಆ ಶ್ರದ್ಧೆ, ಆ ಡೆಡಿಕೇಶನ್ ಇದೆಯಲ್ಲ, ಅದಕ್ಕೆ ಅವರು ಲೆಜೆಂಡ್ ಆಗಿರೋದು. ಸಾಮಾನ್ಯರಿಂದ ಅಸಾಮಾನ್ಯರಾಗೋದು ಯಾವಾಗ ಅಂದರೆ, ನಮ್ಮಲ್ಲಿರುವ ಸ್ಟೂಡೆಂಟು ಸದಾಕಾಲ ನಾವು ಕೊನೆ ಉಸಿರು ಎಳೆಯೋವರೆಗೂ ನಮ್ಮಲ್ಲಿರುವ ಸ್ಟೂಡೆಂಟ್ ಯಾವಾಗಲೂ ಜೀವಿತವಾಗಿರಬೇಕು. ಆಮೇಲೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನು ನಾವು ಹೇಗೆ ಬೆಟರ್ ಮಾಡ್ಕೋಬೋದು ಅನ್ನೋ ಕಡೆ ಕೃಷಿ ಮಾಡಬೇಕು. ಬೇರೆಯವ್ರದ್ದು ತಪ್ಪು ಹುಡ್ಕೊಂಡು ಬೇರೆಯವ್ರಿಗೆ ಇದು ಅವ್ರಿಗೆ ಅಯ್ಯೋ ಅವ್ರಿಗೆ ಈ ಪ್ರಶಸ್ತಿ ಬಂದುಬಿಡ್ತಾ, ಅಯ್ಯೋ ಅವ್ರಿಗೆ ಈ ವೇದಿಕೆಯಲ್ಲಿ ಹಾಡೋಕ್ಕೆ ಅವಕಾಶ ಸಿಕ್ಬಿಡ್ತಾ, ನಂಗೆ ಬರಲಿಲ್ವಾ? ನೋ, ನಿಮ್ಮ ಕೃಷಿ ನೀವು ಮಾಡಬೇಕು, ಅವಾಗೆಲ್ಲ ಹುಡ್ಕೊಂಬರುತ್ತೆ ತಾನಾಗ್ತಾನೆ. ನೀವು ಯಾವುದೋ ಅವಕಾಶದ ಹಿಂದೆ ಓಡಬಾರ್ದು, ಅವಕಾಶಗಳು ನಿಮ್ಮ ಹತ್ರ ಬರೋ ಹಾಗೆ ಸಾಧನೆ ಇರಬೇಕು. ಎಂದರೋ ಮಹಾನುಭಾವಲು, ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಒಂದು ದೊಡ್ಡ ಚಪ್ಪಾಳೆ ನಮ್ಮ ಮ್ಯೂಸಿಷಿಯನ್ಸಿಗೆ ಬರಬೇಕು. ಆ ಸಾಹಿತ್ಯಕ್ಕೂ ಇವರು ಕೊಡ್ತಾ ಇದ್ದಂಥ ಫೀಲ್ಗೂ ಮತ್ತು ಆ ಸ್ವರ ಸಂಯೋಜನೆಗೂ ಮತ್ತು ಇವರು ಕಟ್ಟಿಕೊಟ್ಟಂತಹ ಆ ಒಂದು ಮಾಹೋಲ್ ಇದೆಯಲ್ಲ, ಅಪ್ಪ, ನಿಮಗೆ, ನಿಮ್ಮೆಲ್ಲರಿಗೆ, ನಿಮ್ಮಿಂದ ನಾವು, ನಮ್ಮಿಂದ ನೀವಲ್ಲ. ವೇಮ್ಗಲ್ ಸರ್. ಗೋವಿಂದರಾಜು ಸರ್, ನಾವು ಈ ಸಮಯದಲ್ಲಿ ಗುರುರಾಜ್ ಹೊಸಕೋಟೆಗೂ ಒಂದು ಚಪ್ಪಾಳೆ ಕೊಡಬೇಕು. ಯಾಕಂದರೆ ಈ ಥರ ಹಾಡುಗಳನ್ನ ತುಂಬ ಕೊಟ್ಟಿದ್ದಾರೆ ಅವರು. ತಾಯಿ ತಂಗಿ ಬಗ್ಗೆ ಭಾವನೆ ಇರ್ತಕ್ಕಂಥ ಒಳ್ಳೊಳ್ಳೆ ಹಾಡುಗಳನ್ನ ಅವರು ಕೊಟ್ಟಿದ್ದಾರೆ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರ್ದವ ಅಲ್ವೇ, ಆ ಹಾಡನ್ನು ಕೇಳಿದ ಮೇಲೆ ನೋಡಿ ಅದರದ್ದು ಲಿಂಕೇ ಇದು ಸಾಹಿತ್ಯ. ನೀವು ಯಾರೋ ಹೇಳಿದ್ರೆ ಯಾರೋ ಬರೆದಿದ್ದಾರೆ ಅಂಥೇಳಿ ಅವ್ರಿಗೂ ಒಂದು ಚಪ್ಪಾಳೆ ಕೊಟ್ಟಿದ್ದಾಗಿದೆ. ಆದರೆ ಎಂಥ ಹಾಡೋದು ನೋಡಿ, ಆ ಥರದ್ದು ಎಷ್ಟು ಹಾಡುಗಳು ಕೇಳಿದ್ರು ಕೇಳಬೇಕು ಅನ್ನಿಸ್ತಾ ಇರ್ತದೆ, ಹೌದಿಲ್ಲ? ಹೌದು ಸರ್. ಹಾಂ, ಸಂಬಂಧಗಳ ಬಗ್ಗೆ ಸಾವಿರಾರು ಹಾಡಿದೆ ಜನಪದರಲ್ಲಿ. ಆದ್ರೂ ಇತ್ತೀಚೆಗೆ ಬರೀತಕ್ಕಂಥ ಕೆಲವರು ಒಳ್ಳೆ ಸಾಹಿತ್ಯವನ್ನು ಬಳಸಿ ಒಳ್ಳೆ ಹಾಡುಗಳನ್ನು ನಮ್ಮಂಥವ್ರಿಗೆ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ನೀವು ಅಷ್ಟೇ ಚೆನ್ನಾಗಿ ಹಾಡಿದರೆ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್.